ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಕಾರ್ಯದಲ್ಲಿ BLOಗಳು ಎನಿಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡುವಾಗ ಏನಾದರೂ ತಪ್ಪಾಗಿದ್ದಲ್ಲಿ, ಈಗ ಪ್ರಾಜನಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಮ್ಯಾಪಿಂಗ್ ಮಾಡಿರ್ತೇವೆ, ಹಾಗೆಯೇ ರಿಲೇಷನ್ ಟೈಪ್ ಇರ್ಬೋದು, ಹಾಗೆಯೇ ಪ್ರತಿಯೊಂದು ಏನಾದರೂ ತಪ್ಪಾಗಿದ್ದಲ್ಲಿ ಆ ಒಂದು ಎನಿಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡಿದ ನಂತರ ಹೇಗೆ ಅದನ್ನು ತಿದ್ದುಪಡಿ ಮಾಡುವುದು ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ BLO ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಂತರ SIR ಅಂತ ಇದೆಯಲ್ಲ, ಈ ಒಂದು ಮಾಡ್ಯೂಲನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಾವಿಲ್ಲಿ ಗಮನಿಸ್ಬೋದು ಸಾಕಷ್ಟು ಆಪ್ಷನ್ಗಳಿದೆ. ಇದರಲ್ಲಿ ರೀವೆರಿಫೈ ಫಿಲ್ಡ್ EF ಬಾರ್ ಅನ್ಮ್ಯಾಪ್ ದ ಎಲೆಕ್ಟರ್ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ಯಾವ ಒಂದು ಮತದಾರರ ಎನಿಮರೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡುವಾಗ ಏನಾದರೂ ತಪ್ಪಾಗಿದ್ದಲ್ಲಿ ಅದನ್ನು ಪುನಃ ನಾವು ಹೊಸದಾಗಿ ಎನಿಮರೇಷನ್ ಫಾರ್ಮನ್ನು ಆನ್ಲೈನಲ್ಲಿ ಡಿಜಿಟೈಸ್ ಮಾಡ್ಬೋದು. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಎನಿಮರೇಷನ್ ಫಾರ್ಮ್ ತಪ್ಪಾಗಿದೆಯೋ ಆ ಒಂದು ಎನಿಮರೇಷನ್ ಫಾರ್ಮನ್ನು ತೊಗೊಳ್ಳಿ. ಈ ಸ್ಕ್ಯಾನ್ QR ಕೋಡ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸ್ಕ್ಯಾನ್ ಆಗ್ತದೆ. ನಾವಿಲ್ಲಿ ನೋಡ್ಬೋದು ವ್ಯೂ ಡೀಟೇಲ್ಸ್ ಇದೆ, ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿದೆ. ಸ್ನೇಹಿತರೆ, ಆ ಮತದಾರ ಏನಾದರೂ ಬೇರೆ ಪಾರ್ಟಲ್ಲಿ ಸೇರ್ಪಡೆ ಆಗಿದ್ದಲ್ಲಿ ಅಥವಾ ಅವರು ಪರ್ಮನೆಂಟ್ಲಿ ಶಿಫ್ಟೆಡ್ ಆಗಿದ್ದಲ್ಲಿ ನಾವು ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಅದನ್ನು ತೋರಿಸ್ಬೋದು. ನಾವು ತಿದ್ದುಪಡಿಯನ್ನು ಮಾಡಲಿಕ್ಕೆ ವ್ಯೂ ಡೀಟೇಲ್ಸ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ನಾವು ನೋಡ್ಬೋದು ನಾವು ಡಿಜಿಟೈಸ್ ಮಾಡಿದಾಗ ಏನೆಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿದ್ದೀವೋ ಅವೆಲ್ಲ ಮಾಹಿತಿ ಕೂಡ ಇದರಲ್ಲಿರ್ತದೆ. ಪ್ರತಿಯೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಇರ್ಬೋದು, ಆಧಾರ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಹಾಗೆಯೇ ತಂದೆ ತಾಯಿ ಹೆಸರು ಇರ್ಬೋದು, ಅವರ ಎಪಿಕ್ ನಂಬರ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಇರ್ತದೆ. ನೀವು ಇದರಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಕೆಳಗಡೆ ಒಂದು ಆಪ್ಷನ್ ಇದೆ, ಎಡಿಟ್ ಬಾರ್ ಅನ್ಮ್ಯಾಪ್ ಅಂತೇಳಿದೆ. ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಲ್ಲ ಆಪ್ಷನ್ಗಳು ಕೂಡ ಎನೇಬಲ್ ಆಗ್ತದೆ. ನಾವಿಲ್ಲಿ ನೋಡ್ಬೋದು ಮೊದಲಿಗೆ ಹೇಗೆ ನಾವು ಫಾರ್ಮನ್ನು ಫಿಲ್ ಮಾಡಿದ್ವೋ ಅದೇ ರೀತಿ ಇಲ್ಲಿ ಎಲ್ಲ ಮಾಹಿತಿ ಕೂಡ ಬರ್ತದೆ. ಅಪ್ಡೇಟ್ ಇದೆ, ಏನಾದರೂ ತಪ್ಪಾಗಿದ್ದಲ್ಲಿ ಮ್ಯಾಪಿಂಗ್ ತಪ್ಪಾಗಿದ್ದಲ್ಲಿ ಇಲ್ಲಿ ಅಪ್ಡೇಟ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡ್ಕೋಬೋದು. ಅಥವಾ ಇಲ್ಲೇ ಡೇಟ್ ಆಫ್ ಬರ್ತ್ ತಪ್ಪಾಗಿದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪುನಃ ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಆ ಒಂದು ಡೇಟ್ ಆಫ್ ಬರ್ತನ್ನು ತಿದ್ದುಪಡಿ ಮಾಡ್ಬೋದು. ಆಧಾರ್ ಕಾರ್ಡನ್ನು, ಹಾಗೆಯೇ ಮೊಬೈಲ್ ನಂಬರ್ ಇರ್ಬೋದು, ಹಾಗೆಯೇ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಫೋಟೋ ಏನಾದರೂ ಮಿಸ್ ಆಗಿ ತೆಗೆದಾಕಿದರೆ ಇಲ್ಲಿರ್ತಕ್ಕಂತಹ ಈ ರೆಡ್ ಬಟನನ್ನು, ಕ್ಲೋಸ್ ಬಟನನ್ನು ಕ್ಲಿಕ್ ಮಾಡಿ ಪುನಃ ಹೊಸದಾಗಿ ಆ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡ್ಬೋದು. ಓಕೆ, ಈ ಒಂದು ಫೋಟೋ ಕೂಡ ಎನಿಮರೇಷನ್ ಫಾರ್ಮ್ನ ಫೋಟೋ ಕೂಡ ನಾವು ಪುನಃ ಕ್ಯಾಪ್ಚರ್ ಮಾಡ್ಬೋದು. ಓಕೆ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಮಾಡಲಿಕ್ಕೆ ಹೊಸದಾಗಿ ಹೇಗೆ ನಾವು ಎನಿಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಡಿಜಿಟೈಸ್ ಮಾಡಿದ್ವೋ ಅದೇ ರೀತಿ ಇಲ್ಲಿ ಎನೇಬಲ್ ಆಗ್ತದೆ. ನಾವು ಕೊನೆಗೆ ಎಲ್ಲವನ್ನು ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಫಾರ್ಮು ಸಬ್ಮಿಟ್ ಆಗ್ತದೆ, ಹಾಗೆಯೇ ತಿದ್ದುಪಡಿ ಕೂಡ ಆಗ್ತದೆ. ಸ್ನೇಹಿತರೆ, ಹಾಗೆಯೇ ಪ್ರಾಜನಿ ಮಾಡುವಾಗ ನಾವು ಆ ಒಂದು ಮಹಿಳೆಯರು, ವಿವಾಹವಾಗಿ ಬಂದಿರತಕ್ಕಂಥ ಮಹಿಳೆಯರ ತಂದೆ ತಾಯಿ ಅಜ್ಜ ಅಜ್ಜಿಯವರ ಕ್ರಮ ಸಂಖ್ಯೆ ದೊರೆತಿಲ್ಲ ಅಂಥೇಳಿ ಏನಾದರೂ ತಪ್ಪಾಗಿ ನಾವು ಬೇರೆ ಇಲ್ಲಿ ಕುಟುಂಬದ ಸದಸ್ಯರಿಗೆ ನಾವೇನಾದರೂ ಪ್ರಾಜನಿ ಮಾಡಿದರೆ ಅದನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂತೇಳಿ ನೋಡೋದಾದರೆ, ಈಗ ಉದಾಹರಣೆಗೆ ಯಾರೋ ಒಬ್ಬರು ನಾವು ತಪ್ಪಾಗಿ ಮಾಡಿದ್ದೀವಿ ಅಂತೇಳಿ ಇಟ್ಕೊಳ್ಳೋಣ. ಅವರ ಒಂದು ಹೆಸರನ್ನು ಟೈಪ್ ಮಾಡಿ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತೇಳಿ ಇಲ್ಲಿ ಪ್ರಾಜನಿ ಸೆಲ್ಫ್ ಎಲ್ಲ ಕೂಡ ಇರ್ತದೆ, ನೋಡ್ಕೋಬೋದು. ನಾವು ಕ್ಯಾಟಗರಿ ವ್ಯೂ ಡೀಟೇಲ್ಸ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇವ್ರದ್ದು ನಾವು ಪ್ರಾಜನಿ ಮಾಡಿದ್ದೇವೆ. ಈಗ ಅವರು ತವರು ಮನೆಯಿಂದ ಆ ಒಂದು ಕ್ರಮ ಸಂಖ್ಯೆಯನ್ನು, ತಂದೆ ತಾಯಿ ಅಜ್ಜ ಅಜ್ಜಿಯ ಕ್ರಮ ಸಂಖ್ಯೆಯನ್ನು ಬರೆಸ್ಕೊಂಡು ಬಂದಿದ್ದಾರೆ. ಅದನ್ನು ಹೇಗೆ ನಾವು ಅಪ್ಡೇಟ್ ಮಾಡುವುದು ಎಂದು ನೋಡೋದ, ಇಲ್ಲಿ ಕೊನೆಯಲ್ಲಿ ಎಡಿಟ್ ಬಾರ್ ಅನ್ಮ್ಯಾಪ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ಹಾಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಆ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆಯೇ ಕಾನ್ಸ್ಟಿಟ್ಯೂನ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾರ್ಟ್ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ರಮ ಸಂಖ್ಯೆಯನ್ನು ಟೈಪ್ ಮಾಡಿ. ಓಕೆ, ನಂತರ ಸರ್ಚ್ ಆಪ್ಷನನ್ನು
ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ವೆರಿಫೈ ಡೀಟೇಲ್ಸ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ವೆರಿಫೈ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ನೋಡ್ಬೋದು ಪ್ರತಿಯೊಂದು ಮಾಹಿತಿ ಇಲ್ಲಿರ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೀವು ವೆರಿಫೈ ಮಾಡಿ ಎಲ್ಲ ಸರಿಯಾಗಿದೆಯಾ ಅಂತೇಳಿ ನೋಡಿಕೊಂಡು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಒಂದು ಏನು ತಪ್ಪಾಗಿ ನೀವು ಪ್ರಾಜನಿ ಮಾಡಿರ್ತೀರೋ ಆ ಒಂದು ಪ್ರಾಜನಿ ಸರಿಯಾಗಿ ಅಪ್ಡೇಟ್ ಆಗ್ತದೆ. ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವು ನೋಡ್ಬೋದು ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಾವು ಯಾವುದೇ ಒಂದು ಎನಿಮಿನೇಷನ್ ಫಾರ್ಮನ್ನು ಡಿಜಿಟೈಸ್ ಮಾಡುವಾಗ ಏನಾದರೂ ತಪ್ಪಾಗಿದ್ದಲ್ಲಿ ನಾವು ಪುನಃ ಅಪ್ಡೇಟ್ ಮಾಡಿ ತಿದ್ದುಪಡಿಯನ್ನು ಮಾಡ್ಬೋದು. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.